ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ನನ್ನ ಶೈಲಿಯಲ್ಲಿ ಯಾವ ಥರ ಹೂಕೋಸು ಪಲ್ಯನ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ನಾನು ಹೂಕೋಸನ್ನೆಲ್ಲ ಸಣ್ಣದಾಗಿ ಎಲ್ಲನೂ ಬಿಡಿಸಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ನಾನು ಹೂಕೋಸನ್ನ ಸಣ್ಣದಾಗಿಯೇ ಬಿಡಿಸಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಅದೇ ಒಂದೊಂದು ಇರುತ್ತೆ, ದಪ್ಪ ದಪ್ಪಗೇ ಇರುತ್ತೆ. ಅದನ್ನು ಬಿಡಿಸಿದಾಗ ಅದೇ ಥರ ಬಿಡಿಸಿ ತೊಗೋಬೋದು. ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡೋಣ ಬನ್ನಿ. ಬೆಳ್ಳುಳ್ಳಿ ಮತ್ತು ಶುಂಠಿ, ಈರುಳ್ಳಿ, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನು ರುಬ್ಲಿಕ್ಕೆ ಅಂದ್ಬಿಟ್ಟು ಹೆಚ್ಚಿಟ್ಕೊಂಡಿರೋದು. ಅದಕ್ಕೆ ದಪ್ಪ ದಪ್ಪಗೇ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟು ಒಗ್ಗರಣೆಗೆ ಬೇಕಾಗಿರುವಂಥದ್ದು ಸ್ವಲ್ಪ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ. ಇದನ್ನು ನಾನು ಒಗ್ಗರಣೆಗೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಇವಾಗ ರುಬ್ಲಿಕ್ಕೆ ಅಂತ ಇಟ್ಕೊಂಡಿರೋದನ್ನೆಲ್ಲ ಒಂದು ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ಮತ್ತು ಇದು ರುಬ್ಲಿಕ್ಕೆ ಅಂತ ಎತ್ತಿಟ್ಕೊಂಡಿರೋದ್ರ ಜೊತೆಗೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊತೀನಿ. ಜೀರಿಗೆ ನೋಡ್ತಾ ಇರ್ಬೋದು, ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀನಿ. ಮತ್ತು ಒಂದು 2 ಮೆಣಸು, ಒಂದು 2 ಲವಂಗನ ಅದಕ್ಕೆ ಆ್ಯಡ್ ಮಾಡ್ತೀನಿ. ನೋಡ್ತಾ ಇರ್ಬೋದು ನೀವು. ಮತ್ತು ಇದಕ್ಕೆ ಸ್ವಲ್ಪ ಚಕ್ಕೆ ಒಂದು ಚಿಟಿಕೆಯಷ್ಟು ಅಷ್ಟೇ. ಅದು ಫ್ಲೇವರ್ ಜಾಸ್ತಿ ಬರಬಾರ್ದು, ಸ್ಮೆಲ್ ಜಾಸ್ತಿ ಇದ್ದರೆ ತಿನ್ನೋಕ್ಕಾಗೋದಿಲ್ಲ. ಸ್ವಲ್ಪ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾನು 1 ಕಪ್ ಆಗೋಷ್ಟು ಕಾಯಿ ತುರಿನ ಸೇರಿಸ್ತಾಯಿದ್ದೀನಿ. ಕಾಯಿ ತುರಿ ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಗ್ರೇವಿ ಥರ ಸಿಗುತ್ತೆ. ತಿನ್ನೋದಕ್ಕೆ ಚಪಾತಿ ಜೊತೆಗೆ ಗ್ರೇವಿ ಥರ ತುಂಬ ಚೆನ್ನಾಗಿರುತ್ತೆ. ಇದನ್ನು ರುಬ್ಕೊಂಡು ಬರೋಣ ಬನ್ನಿ. ನೋಡಿ, ನಾವು ರುಬ್ಕೊಂಡು ಬಂದಾಯಿತು. ಇದನ್ನು ಎತ್ತಿಟ್ಕೊಳ್ಳೋಣ. ಇವಾಗ ಹೂಕೋಸು ಮತ್ತು ಬಿಸಿನೀರನ್ನ ಕಾಯ್ಸೋಕ್ಕೆ ಅಂತ ಇಟ್ಟಿದ್ದೀನಿ. ಈ ಬಿಡಿಸಿರೋಂಥ ಹೂಕೋಸನ್ನ ನೀರೊಳಗಡೆ ಹಾಕಿ ಒಂದು ಕುದಿನ ಕುದಿಸ್ಕೋಬೇಕು. ಈ ಬಿಸಿನೀರೊಳಗಡೆಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅರಿಶಿನ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಉಪ್ಪನ್ನ ಸೇರಿಸ್ತಾಯಿದ್ದೀನಿ. ಇದನ್ನು ಸೇರಿಸೋದ್ರಿಂದ ಕಸ ಕಡ್ಡಿಗಳು ಹುಳ ಏನು ಇರೋದಿಲ್ಲ, ಎಲ್ಲ ಸತ್ತೋಗುತ್ತೆ. ಇದಾದಮೇಲೆ ಇದನ್ನ ಎತ್ತಿಟ್ಕೊಂಡು ಒಂದು ಪ್ಯಾನ್ಗೆ ಎಣ್ಣೆ, ಈರುಳ್ಳಿ ಮತ್ತು ಟೊಮೊಟೊನ ಹಾಕಿ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಡ್ರೈ ಮಾಡ್ಕೊಳ್ಳಿ ಸಾಫ್ಟ್ ಆಗೋವರೆಗೆ. ಸಾಫ್ಟ್ ಆಗಲಿಕ್ಕೆ ಅಂದ್ಬಿಟ್ಟು ಉಪ್ಪು ಹಾಕ್ತಾಯಿದ್ದೀನಿ, ಸಾಲ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಹಳದಿ ಪೌಡ್ರು, ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ಅದಾದಮೇಲೆ ನೋಡ್ತಾ ಇರ್ಬೋದು, ಫುಲ್ ಅದು ಸಾಫ್ಟ್ ಆಗಿದೆ. ಅದಾದಮೇಲೆ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನೆಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಆ ಮಸಾಲೆಯಲ್ಲಿ ಎಲ್ಲ ಜಾರ್ಗೆ ಅಂಟ್ಕೊಂಡಿರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಹಾಕೊಳ್ಳಿ. ಪರವಾಗಿಲ್ಲ, ನೀರು ಎಷ್ಟು ಬೇಕೋ ನಿಮಗೆ ಗ್ರೇವಿ ಅದನ್ನು ನೋಡಿಕೊಂಡು ನೀವು ವಾಟರ್ನ ಸೇರಿಸ್ಕೋಬೋದು. ಅದಾದಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಗಾಯ್ಸ್. ನೋಡ್ತಾ ಇರ್ಬೋದು, ಅದು ಚೆನ್ನಾಗಿ ಕುದೀತಾ ಇದೆ. ಅದು ಸ್ವಲ್ಪ ಕುದಿ ಬರೋವರೆಗೂ ಕುದಿಸಿ, ಅದಾದಮೇಲೆ ನಾವು ವಾಶ್ ಮಾಡಿ ಇಟ್ಕೊಂಡಿರುವಂತಹ ಹೂಕೋಸನ್ನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಅದು ಸ್ವಲ್ಪ ಇದು ಹೂಕೋಸು ಹಾಕಿದ ಮೇಲೆ ಒಂದು 10 ನಿಮಿಷನಾದ್ರೂ ಅದನ್ನು ಬೇಯಿಸಬೇಕು. ಯಾಕಂದರೆ ಹೂಕೋಸು ಸಾಫ್ಟ್ ಆಗಬೇಕಲ್ವ, ಅದಕ್ಕೆ. ಇದಾದಮೇಲೆ ನೆಕ್ಸ್ಟು ಕೊತ್ತಂಬರಿನ ಆ್ಯಡ್ ಮಾಡೋಣ ಇದಕ್ಕೆ. ಲಾಸ್ಟು ಕೊತ್ತಂಬರಿನ ಆ್ಯಡ್ ಮಾಡಾದಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ 10 ಮಿನಿಟ್ಸ್ ಆಗಿದೆ ಗಾಯ್ಸ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಫುಲ್ ಸಾಫ್ಟಾಗಿ ಆಗಿರುತ್ತೆ, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಗ್ರೇವಿ ಥರ ಇರುತ್ತೆ. ಇದು ನಾನು ಮಾಡುವಂತಹ ಹೂಕೋಸು ಪಲ್ಯ. ಇದು ನನ್ನ ಶೈಲಿಯಲ್ಲಿ ನಾನು ಮಾಡಿರೋದು. ಚೆನ್ನಾಗಾಗುತ್ತೆ. ಐ ಹೋಪ್ ಚೆನ್ನಾಗಾಗುತ್ತೆ ಅಂತ ಗಾಯ್ಸ್. ಥ್ಯಾಂಕ್ ಯು.